ಆಮೇಲೆ ಈ ಗ್ರಹಣದ ನಂತರ ಸ್ನಾನ ಮತ್ತೆ ಪೂಜೆ ಮಾಡೋದಕ್ಕೆ ಏನ್ ಕಾರಣಗಳು ಅಂತ ಗುರುಗಳೇ? ಅಂದ್ರೆ ಯಾವತ್ತು ಕೂಡ ಹ್ಮ್ ಇಲ್ಲಿ ಸ್ನಾನ ವಿಚಾರ ಬಂದಾಗ ಸಚೇಲ ಸ್ನಾನ ಅಂತ ಹೇಳ್ತಾರೆ. ಹ್ಮ್ ಹ್ಮ್ ಸಚೇಲ ಅಂದ್ರೆ ಕೇಳಿದಿರ ನೀವು? ಏನ್ ಹೇಳ್ತಾರೆ ಹೌದು ಹೌದು. ಅಂತಂದ್ರೆ ಸಚೇಲ ಅಂದ್ರೆ ಯಾವಾಗ್ಲೂ ಕೂಡ ಮನುಷ್ಯ ಪ್ರತಿಯೊಬ್ರು ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಹೋಗ್ಬಿಟ್ಟು ಬಟ್ಟೆಯನ್ನ ಪೂರ ತೆಗೆದಾಕ್ಬಿಟ್ಟು ಸ್ನಾನ ಮಾಡ್ತಕ್ಕಂತ ಒಂದು ಕ್ರಿಯೆ ನಡೀತಾ ಇದೆ. ಅವ್ರ ಬಾತ್ರೂಮ್ ಅಲ್ಲಿ ಇರ್ಬೋದು, ಅದೇನೋ ಮಾಡ್ಕೊಂಡಿರ್ಬೋದು. ಆದ್ರೆ ಯಾವತ್ತು ಕೂಡ ವಿವಸ್ತ್ರರಾಗಿ ಯಾವತ್ತು ಸ್ನಾನವನ್ನು ಮಾಡಬಾರ್ದಂತೆ. ಹ್ಮ್ ಅದಕ್ಕೋಸ್ಕರವಾಗಿ ಸಚೇಲ ಸ್ನಾನ, ಯಾವ್ದೋ ಒಂದು ನೀವು ಬಟ್ಟೆಯನ್ನು ಹಾಕೊಂಡಿರ್ತೀರಾ, ಆ ಬಟ್ಟೆಯನ್ನ ಚಂದ್ರ ದರ್ಶನ ಮಾಡುವಾಗ, ಅಂದ್ರೆ ಚಂದ್ರ ಯಾವಾಗ ಗ್ರಹಣ ಆಗತ್ತೋ, ಗ್ರಹಣ ಪ್ರಾರಂಭ ಆಗತ್ತೋ ಆ ಸಂದರ್ಭದಲ್ಲಿ ಚಂದ್ರನನ್ನು ಒಂದ್ಸತಿ ನೋಡ್ಬಿಟ್ಟು ನಂತರದಲ್ಲಿ ಸ್ನಾನವನ್ನು ಮಾಡ್ಕೊಂಡು ಅದಾದ ನಂತರದಲ್ಲಿ ಅಂತ್ಯದಲ್ಲಿ ಅದಾದ ನಂತರದಲ್ಲಿ ಜಪತಪಗಳನ್ನ ಮಾಡ್ಬೇಕು ಅಂತ ಹೇಳಿದ್ರು. ಸ್ನಾನವನ್ನ ಯಾಕೆ ಮಾಡ್ಬೇಕು ಅಂತ ಒಂದು ವಿಚಾರವನ್ನು ಇಟ್ರಿ. ಅದಕ್ಕೆ ಹ್ಮ್ ಏನಂತಂದ್ರೆ ಯಾವಾಗ್ಲೂ ನಾವು ಪ್ರತಿದಿನ ನಾವು ಈಗ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟಿದ್ದೀನಿ ಮತ್ತು ಹೋಗಿ ನಾನು ಪೂಜೆ ಮಾಡಬಾರ್ದು ಯಾಕೆ ಗುರುಗಳೇ ಅಂತ ಒಂದು ಕೇಳ್ಬೋದು. ಆದ್ರೆ ಯಾವುದೇ ಒಂದು ಕಾಲಘಟ್ಟದಲ್ಲಿಯೂ ಕೂಡ ನಾವು ಒಂದು ಪ್ರಹರ ಕಾಲ ಅಥವಾ ಒಂದು ಬೆಳಗ್ಗೆ ಸ್ನಾನ ಮಾಡಿರ್ತಕ್ಕಂಥದ್ದು ಸಂಧ್ಯಾ ಕಾಲದವರೆಗೆ ನಾವು ಸೂರ್ಯನ ರಶ್ಮಿ ನಮ್ಮ ಮೇಲೆ ಬಂದಿರತ್ತೆ. ಆ ರಶ್ಮಿ ಬಂದಿರೋದನ್ನ ತೊಳೆದ್ಬಿಟ್ಟು ನಂತರದಲ್ಲಿ ನಾವು ಪುನಃ ಶುದ್ಧೀಕರಣ ಮಾಡ್ಕೊಂಡು ಯಾವತ್ತು ಕೂಡ ನಾವು ಪೂಜೆ ಪುನಸ್ಕಾರ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಈ ಗ್ರಹಣ ಸ್ಪರ್ಶ ಆದ ಕಾಲದಲ್ಲಿ ಅಶೌಚ ಬರುತ್ತೆ. ಅಶೌಚ ಬರುವ ಕಾರಣದಿಂದಾಗಿ ಗ್ರಹಣ ಸ್ಟಾರ್ಟ್ ಆಗುವಾಗ ಮೊದಲಿಗೆ ಸ್ನಾನವನ್ನ ಮಾಡ್ಬಿಟ್ಟು ಅದಾದ ನಂತರದಲ್ಲಿ ತಲೆಗೆ ಸ್ನಾನವನ್ನ ಮಾಡ್ಬೇಕಂತೆ. ಯಾವತ್ತು ಅರ್ಧ ಸ್ನಾನ ಯಾವತ್ತು ಹೇಳಿಲ್ಲ, ತಲೆಗೆ ಸ್ನಾನವನ್ನು ಮಾಡ್ಬಿಟ್ಟು ನಂತರದಲ್ಲಿ ಭಕ್ತಿಯಿಂದ ಭಗವತ್ ಪ್ರಾರ್ಥನೆಯನ್ನ, ದೇವತಾರಾಧನೆಯನ್ನ ಯಾರ್ಯಾರು ಈ ಸಂದರ್ಭದಲ್ಲಿ ಯೋಚನೆ ಮಾಡ್ತೀನಿ, ಯಾರ್ಯಾರು ಒಂದು ಸಿದ್ಧಿಯನ್ನ ಮಾಡ್ಕೊಡ್ಬೇಕು, ಒಳ್ಳೆ ರೀತಿಯಲ್ಲಿ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಜಪತಪಗಳನ್ನು ಮಾಡ್ಕೊಂಡು ಹೋಗೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತದೆ. ಆದ್ರೆ ಪುನಃ ಲಾಸ್ಟಿಗೆ ಪುನಃ ಶುದ್ಧೀಕರಣ ಅಥವಾ ಯಾವ್ದೇ ಒಂದು ಗ್ರಹಣ ಮುಕ್ತಾಯ ಆದಂತಲ್ಲಿ ಕೂಡ ಪುನಃ ಮತ್ತೆ ಸ್ನಾನ ಮಾಡಿ ಅಂತ ಹೇಳ್ದಲ್ಲ ಗುರುಗಳೇ, ಯಾಕೆ ಅಂತ ಕೇಳಿದ್ರೆ ಆ ಒಂದು ಹ್ಮ್ ಹ್ಮ್ ಸಂದರ್ಭದಲ್ಲಿ ಒಂದು ಅಶೌಚ ಬಿಟ್ಟು ಹೋಗ್ತಾ ಇರ್ತಕ್ಕಂಥ ಸಮಯ. ಅದಕ್ಕೋಸ್ಕರವಾಗಿ ನಾವು ಯಾವ ರೀತಿಯಾಗಿ ಮಗು ಜನನ ಆದ ಪಕ್ಷದಲ್ಲಿ, ಜನನ ಆದಾಗ ಅದು ಯಾರೋ ಒಂದು ಸತ್ತ ವಾರ್ತೆಯನ್ನ ಕೇಳಿದಾಗ ಮೊದಲಿಗೆ ಸ್ನಾನ ಮಾಡ್ಬಿಟ್ಟು ಅದಾದ ನಂತರದಲ್ಲಿ ಪುನಃ ಅದಕ್ಕೆ 11 ದಿನನೋ ಯಾವ ಒಂದು ರೀತಿ ನಾವು ಸೂತಕವನ್ನ ಹೇಳ್ತೀವೋ ಆ ರೀತಿಯ ಮಾಡ್ಬಿಟ್ಟು ಕೊನೆಯ ದಿನದಲ್ಲಿ ನಾವು ಆ ಸ್ನಾನವನ್ನ ಮಾಡ್ಬಿಟ್ಟು ಅದಾದ ನಂತರದಲ್ಲಿ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಪುಣ್ಯವಾಚನ ಆಗಿರ್ಬೋದು, ಪಂಚಗವ್ಯ ಪ್ರಾಶನ ಆಗಿರ್ಬೋದು, ಈ ತರ ಮಾಡೋದ್ರಿಂದ ಶುದ್ಧಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿ ಹೇಳೋದಕ್ಕೋಸ್ಕರವಾಗಿ ಅದೇ ರೀತಿಯ ಗ್ರಹಣ ಪ್ರಾರಂಭದಲ್ಲಿ ಅಶೌಚ ಬರ್ತಕ್ಕಂಥದ್ದು, ಗ್ರಹಣ ಮುಕ್ತಾಯ ಆದಂತೂ ಕೂಡ ಅಶೌಚ ಬರ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಅಂತ್ಯದಲ್ಲಿಯೂ ಕೂಡ ಒಂದು ಗ್ರಹಣ ಬಿಟ್ಟ ನಂತರದಲ್ಲಿಯೂ ಕೂಡ ಸ್ನಾನ ಮಾಡ್ಬಿಟ್ಟು ನಂತರದಲ್ಲಿ ಪುನಃ ಭಗವದ್ ಧ್ಯಾನವನ್ನ ಅಥವಾ ನಮ್ಮ ದೀಪ ಹಚ್ಚೋದು, ಮನೆಯನ್ನ ಸಾರಿಸೋದು, ಗುಡಿಸೋದು ಎಲ್ಲ ಮಾಡ್ಬಿಟ್ಟು ಅದಾದ್ಮೇಲೆ ದೇವರ ಪಾತ್ರೆಯಲ್ಲಿ ಉಜ್ಜಿಬಿಟ್ಟು ನಂತರದಲ್ಲಿ ಆ ಒಂದು ಪೂಜೆಯನ್ನು ಮಾಡ್ಬಿಟ್ಟು ನಂತರ ಭಗವಂತನಿಗೆ ಆಹಾರವನ್ನ ಅಥವಾ ನೈವೇದ್ಯವನ್ನು ಕೊಟ್ಟು ನಾವು ಊಟ ಮಾಡ್ಬೇಕು ಅಂತ ಹೇಳ್ತಕ್ಕಂಥದ್ದು ಪದ್ಧತಿ. ಅದಕ್ಕೋಸ್ಕರವಾಗಿ ಆ ಸನಾತನದಲ್ಲಿ ವಿಶೇಷವಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಅದನ್ನ ಮಾಡ್ಕೊಂಡು ಹೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ಶರ್ಮಾ ಗುರುಜಿ, ಗ್ರಹಣದ ಸಂದರ್ಭದಲ್ಲಿ ಆಹಾರ ತ್ಯಜಿಸಬೇಕು ನಿಜ. ಗ್ರಹಣದ ನಂತರ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು? ನಮ್ಮಲ್ಲಿ 2 ರೀತಿಯ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳು ಅಂತಿದ್ದಾಗ ತಾಮಸ ಆಹಾರವನ್ನ ಗ್ರಹಣದ ನಂತರ ತಿನ್ಬೋದಾ? ತಾಮಸ ಆಹಾರಗಳನ್ನ ಕನ್ಸಿಡರ್ ಮಾಡ್ಬೋದಾ ನಾವು, ಅಥವಾ ಹೆಂಗೆ? ನೋಡಿ, ಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಅದಕ್ಕೊಂದು ಕಾರಣ ಇದೆ, ಸೈಂಟಿಫಿಕ್ ರೀಸನ್ ಕೂಡ ಇದೆ. ಮತ್ತೆ ನಾವು ಪೂಜೆ ಪುನಸ್ಕಾರಗಳು ಹೇಳ್ತದೆ. ಯಾವುದೇ ಒಂದು ಪರ್ವ ಕಾಲದಲ್ಲಿ ಯುಗಾದಿ ಹಬ್ಬದ ದಿವಸ ಯಾರು ಮಾಡುವುದಿಲ್ಲ ಅಲ್ವಾ? ಯುಗಾದಿ ಹಬ್ಬದ ದಿವಸ ಯಾರಾದ್ರೂ ಅನ್ಯಾಹಾರ ಮಾಡ್ತಾರಾ? ಮಾಡುದಿಲ್ಲ, ಸಿಹಿ ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ಏನು ಅಂತಂದ್ರೆ ಯಾವುದೇ ಒಂದು ಪರ್ವ ಅಂದ್ರೆ ಹಬ್ಬ ಹುಣ್ಣಿಮೆಗಳು, ಯುಗಾದಿ ಹಬ್ಬ ಆಗಿರ್ಬೋದು, ಅಥವಾ ಯಾವ್ದೋ ಒಂದು ಗ್ರಹಣ ಕಾಲ ಆಗಿರ್ಬೋದು, ಯಾವ್ದೋ ಒಂದು ರೀತಿಯ ಸಂಕ್ರಮಣ ಕಾಲ ಆಗಿರ್ಬೋದು. ಸಂಕ್ರಮಣ ಅಂತ ಹೇಳ್ಕೊಳ್ಳಿ, ನಾವು ಪ್ರತಿ ತಿಂಗಳಲ್ಲೂ ಸಂಕ್ರಮಣ ಬರುತ್ತೆ, ಅದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಪ್ರತಿ ತಿಂಗಳಲ್ಲೂ ಕೂಡ ಬರ್ತಕ್ಕಂಥ ಸಂಕ್ರಮಣ ಒಂದು ವಿಶೇಷ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಯಾವಾಗ ಮಕರ ಸಂಕ್ರಾಂತಿ ಅಂದ್ರೆ ಮಕರಕ್ಕೆ ಸೂರ್ಯ ಹೋಗುವಾಗ ಮಕರ ಸಂಕ್ರಾಂತಿ ಮಾಡ್ತಾರೆ. ಆ ಧನು ಸಂಕ್ರಮಣದಲ್ಲಿ ಯಾರು ಮಾಡೋದಿಲ್ಲ. ಆ ಸಂಕ್ರಮಣ ಅಂತ ಹೇಳಿದ್ರೆ ಮಕರಕ್ಕೆ ಹೋಗೋದಕ್ಕೋಸ್ಕರವಾಗಿ ಆ ಸಂದರ್ಭದಲ್ಲಿ ಆ ಪರ್ವಕಾಲ ಅಂತ ಹೇಳ್ತಾರೆ. ಅವಾಗ ಕೂಡ ಯಾವುದೇ ರೀತಿಯಾದಂತ ಅನ್ಯಾಹಾರವನ್ನ ಮಾಡಬಾರದು. ಅನ್ಯಾಹಾರ ಅಂತಂದ್ರೆ ತಾಮಸವಾಗಿರ್ತಕ್ಕಂಥ ಆಹಾರವನ್ನ ತಿನ್ನೋದು ಅಂತ ಹೇಳ್ಬಿಟ್ಟು, ಅಂದ್ರೆ ಯಾವುದೇ ರೀತಿಯಾದಂತ ಈರುಳ್ಳಿ ಬೆಳ್ಳುಳ್ಳಿ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತ ಅನ್ಯಾಹಾರಗಳು ಯಾವುದೇ ಇದ್ರು ಕೂಡ ಅದನ್ನು ಮಾಡದೇ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಯಾಕೆ? ರೀಸನ್ ಏನಂತಂದ್ರೆ ನಾವು ಬೆಳಗ್ಗೆಯಿಂದ ಉಪವಾಸವನ್ನು ಮಾಡಿರ್ತೀವಿ. ಉಪವಾಸ ಅಂತ ಹೇಳ್ಕೊಳ್ಳೋ ಅರ್ಥ ಏನು ನಾವು ಕೇಳಿದ್ರೆ, ಉಪವಾಸ ಭಗವಂತನಿಗೆ ಹತ್ತಿರವಾಗಿ ಕೂತ್ಕೊಳ್ಳೋದೇ ಉಪವಾಸ ಅಂತ ಹೇಳ್ತಾರೆ. ಉಪವಾಸಕ್ಕೆ ಅರ್ಥನೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ.
ಅದಕ್ಕೋಸ್ಕರವಾಗಿ ಆ ಉಪವಾಸವನ್ನ ಮಾಡಿದ ನಂತರದಲ್ಲಿ ನಮ್ಮ ಹೊಟ್ಟೆ ಒಳಗಡೆ ಎಲ್ಲದೂ ಕೂಡ ಪ್ರಾಣ ಶಕ್ತಿ ಎಲ್ಲದೂ ಕೂಡ ಜೀರ್ಣಕ್ರಿಯೆಯಲ್ಲೂ ಕೂಡ ಒಂದು ರೀತಿಯಲ್ಲಿ Okay. ಸ್ತಬ್ಧವಾಗಿರುತ್ತೆ.